ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ NR ಪಾಟೀಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ನಿನ್ನೆ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ಬ್ಯಾಡ್ ಡೇನೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತೀರಾ? ಸೊ ಒಂದ್ ಕಡೆ ನಿನ್ನೆ ನಡೆದಂತ ವುಮೆನ್ಸ್ T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ ಸೋತು T20 ಟೂರ್ನಮೆಂಟ್ ಇಂದಾನೆ ಹೊರಗಡೆ ಬಂದಿದ್ದಾರೆ. ಇನ್ನೊಂದ್ ಕಡೆ ಫುಲ್ ಯಂಗ್ಸ್ಟರ್ಸೇ ತುಂಬಿಕೊಂಡಿದ್ದಂತ ಇಂಡಿಯನ್ ಮೆನ್ಸ್ ಟೀಮು ಐರ್ಲೆಂಡ್ ವಿರುದ್ಧ 2-0 ಅಂತರದಲ್ಲಿ ಸೀರೀಸ್ ಸೋತಿದ್ದಾರೆ. ಅದು ಹಿಸ್ಟಾರಿಕಲ್ ಸೀರೀಸ್ ಲಾಸ್, ಫಸ್ಟ್ ಎವರ್ ಅಗೇನೆಸ್ಟ್ ಐರ್ಲೆಂಡ್. ಸೊ ಈ ಎರಡೂ ಟೀಮ್ಗಳದ್ದು ಪರ್ಫಾರ್ಮೆನ್ಸ್ ಯಾವ ತರ ಇತ್ತು, ಅವ್ರದ್ದು ಅಪ್ರೋಚ್ ಯಾವ ತರ ಇತ್ತು, ಆಮೇಲೆ ಏನ್ ಅವ್ರಿಗೆ ತುಂಬಾ ಇಂಪ್ಯಾಕ್ಟ್ ಆಯ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಗೈಸ್, ಫಸ್ಟ್ ನಾವು ನಮ್ಮ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡೋದಾದ್ರೆ, ನಾವು ಈ ಟೂರ್ನಿಂದ ಹೊರ ಬೀಳಕ್ಕೆ ಬರೀ ಬ್ಯಾಟಿಂಗ್ ಆಗ್ಲಿ ಮತ್ತೆ ಬೌಲಿಂಗ್ ಆಗ್ಲಿ ಅಷ್ಟೇ ಅಲ್ಲ ಕಾರಣ ಗೈಸ್. ಒನ್ ಆಫ್ ದಿ ಮೇನ್ ರೀಸನ್ ಬಂದ್ಬಿಟ್ಟು ಫೀಲ್ಡಿಂಗ್ ಕೂಡ. ನಾವು ಬರೀ ಟೂರ್ನಮೆಂಟ್ ದೃಷ್ಟಿಯಲ್ಲಿ ಹಿಡ್ಕೊಂಡು ಮಾತಾಡ್ತಿಲ್ಲ. ನೀವು ಕಳೆದ ಒಂದ್ ವರ್ಷದಲ್ಲಿ ನೋಡಿದ್ರೆ ನಮ್ಮ ಇಂಡಿಯನ್ ವುಮೆನ್ಸ್ ಟೀಮ್ದು ಫೀಲ್ಡಿಂಗ್ ಗ್ರಾಫ್ ಬಂದ್ಬಿಟ್ಟು ಪಾತಾಳಕ್ಕೆ ಬಿದ್ದೋಗಿದ್ ಗುರು. ಒನ್ ಆಫ್ ದಿ ವರ್ಸ್ಟ್ ಫೀಲ್ಡಿಂಗ್ ಎಫಿಷಿಯನ್ಸಿ ನಮ್ದು. ಯಾಕೆ ಅಂತೀರಾ? ನೀವು ಜನವರಿ 24ರಿಂದ ನೋಡಿದ್ರೆ, ಐ ಮೀನ್ 2024ರಿಂದ ನೋಡಿದ್ರೆ, ನಮ್ದು ಕ್ಯಾಚ್ ಎಫಿಷಿಯನ್ಸಿ ಬಂದ್ಬಿಟ್ಟು ಬರೀ 60% ಇದೆ. ಅಂದ್ರೆ ಸಮ್ವೇರ್ ಅರೌಂಡ್ 50 to 60 ಕ್ಯಾಚಸ್ ಡ್ರಾಪ್ ಮಾಡಿದ್ವಿ. ಅದೇ ನೀವು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ನೋಡಿದ್ರೆ ಅವ್ರದ್ದು ಎಫಿಷಿಯನ್ಸಿ ಎಲ್ಲ ಬಂದ್ಬಿಟ್ಟು 70 to 80% ಇದೆ. ಸೊ ಅವ್ರು ಅದಕ್ಕೆ ಆ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇನ್ನು ನಮ್ದು ಫೀಲ್ಡಿಂಗು ಈ ಬಾಂಗ್ಲಾದೇಶು, ಪಾಕಿಸ್ತಾನ ಮಾಡ್ತಿದಾರಲ್ಲ ಆ ಮಟ್ಟದಾಗ ಮಾಡಾಕತ್ತೀವಿ. ಓಕೆನಾ? ಇನ್ನು ನಾವು ಈ ಬಿಗ್ ಸ್ಟೇಜ್, ಐ ಮೀನ್ T20 ವರ್ಲ್ಡ್ ಕಪ್ಗೂ ಬರೋಕ್ಕಿಂತ ಮುಂಚೆ ಫೀಲ್ಡಿಂಗ್ ಅಲ್ಲಿ ಕನ್ಸರ್ನ್ ಇತ್ತು. ಅದು ತುಂಬಾನೇ ಗೊತ್ತು ನಮ್ಗೆ. ಯಾವಾಗ ನಾವು ಆಸ್ಟ್ರೇಲಿಯಾ ವಿರುದ್ಧ ಈ ODI ಸೀರೀಸ್ ಆಡಿದ್ವಿ, ಅಲ್ಲೂ ಕೂಡ ನಮ್ಮ ವುಮೆನ್ಸ್ ಟೀಮು 12 ಕ್ಯಾಚ್ ಡ್ರಾಪ್ ಮಾಡಿದ್ರು. ಅಲ್ಲೂ ನಮ್ದು ಎಫಿಷಿಯನ್ಸಿ ಬಂದ್ಬಿಟ್ಟು ಸಮ್ವೇರ್ ಅರೌಂಡ್ 50 to 60% ಇತ್ತು. ಅದೇ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ನ ಇವ್ರು ವರ್ಲ್ಡ್ ಕಪ್ಪಲ್ಲೂ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು. ಇವ್ರೊಂದು ಬೇಸಿಕ್ ರೂಲ್ನೇ ಮರ್ತಂಗಿದೆ, ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ. ಓಕೆನಾ? ಇನ್ನು ನೀವು ಈ ವರ್ಲ್ಡ್ ಕಪ್ ಅಲ್ಲಿ ನೋಡ್ತಂದ್ರೆ, ಈ T20 ವರ್ಲ್ಡ್ ಕಪ್ ಅಲ್ಲಿ 5 ಲೀಗ್ ಮ್ಯಾಚಸ್ ಅಲ್ಲೂ ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಸೊ ನೀವು ಫಸ್ಟ್ ಮ್ಯಾಚ್ ನೆದರ್ಲ್ಯಾಂಡ್ ತಗೊಂಡ್ರೆ ಅಲ್ಲೂ ಅಷ್ಟೇ 1 ಕ್ಯಾಚ್ ಡ್ರಾಪ್ ಮಾಡಿದ್ರು. ಇನ್ನು ಪಾಕಿಸ್ತಾನ ಅಪೋಸಿಟ್ ಅಲ್ಲೂ 3 ಕ್ಯಾಚ್ ಡ್ರಾಪ್ ಮಾಡಿದ್ರು. ಇನ್ನು ಸೌತ್ ಆಫ್ರಿಕಾ ಅಪೋಸಿಟ್ ಅಲ್ಲೂ 3 ಕ್ಯಾಚ್ ಡ್ರಾಪ್ ಮಾಡಿದ್ರು. ಮ್ಯಾರಿಜೋನಾ ಕಪ್ ಮ್ಯಾಚ್ ವಿನ್ ಮಾಡ್ಕೊಂಡು ಇವತ್ತು ಸೌತ್ ಆಫ್ರಿಕಾ ಕ್ವಾಲಿಫೈ ಆಗಿದ್ದಾರೆ. ಸೊ ಅವತ್ತು ಆ ಕ್ಯಾಚ್ ಹಿಡಿದಿದ್ರೆ ಇವತ್ತು ನಮ್ಮ ಇಂಡಿಯಾದವ್ರು ಕ್ವಾಲಿಫೈ ಆಗಿರ್ತಿದ್ರು. ಓಕೆನಾ? ಇನ್ನು ಬಾಂಗ್ಲಾ ವಿರುದ್ಧ ಅಂತರೂ ಯಪ್ಪ ಯಪ್ಪ ಯಪ್ಪ, ಆ ಫಸ್ಟ್ ಪವರ್ ಪ್ಲೇ 5 ಓವರಲ್ಲಿ 4 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಇದು ಒನ್ ಆಫ್ ದಿ ವರ್ಸ್ಟ್ ಫೀಲ್ಡಿಂಗ್ ಇನ್ ಇಂಡಿಯನ್ ನಾಟ್ ಇಂಡಿಯನ್, ಇನ್ ವುಮೆನ್ಸ್ ಕ್ರಿಕೆಟ್ ಹಿಸ್ಟ್ರಿ. ಸೊ ಅದು ಅನ್ವಾಂಟೆಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಓಕೆನಾ? ನಮ್ಮ ಟೀಮ್ ಅದು ಎಲ್ಲ ಆಯ್ತು. ಇನ್ನ ಬ್ಯಾಟಿಂಗು ಪರ್ಫಾರ್ಮೆನ್ಸ್ ಅಂತ ಬಂತಂದ್ರೆ ಲ್ಯಾಕ್ ಆಫ್ ಇಂಟೆಂಟ್ ಮತ್ತೆ ಇನ್ಕನ್ಸಿಸ್ಟೆನ್ಸಿ. ಓಪನರ್ಸ್ ಆಗಲಿ, ಮಿಡಲ್ ಆರ್ಡರಲ್ಲಾಗಲಿ ಯಾವುದೇ ರೀತಿ ಅಗ್ರೆಸಿವ್ ಅಪ್ರೋಚೇ ಕಾಣಲಿಲ್ಲ ಥ್ರೂಔಟ್ ದ ಟೂರ್ನಮೆಂಟ್. ಓಪನರ್ಸ್ಗಳು ಸೇಫ್ ಗೇಮ್ ಆಡಕ್ಕೆ ನೋಡ್ತಿದ್ರು. ಇನ್ನು ಮಿಡಲ್ ಆರ್ಡರಲ್ಲಿ ಅಂತೂ ಇನ್ಕನ್ಸಿಸ್ಟೆನ್ಸಿ ಎದ್ದೊಡಿತಿತ್ತು ಅದು. ಸೊ ಅದೇ ಎಲ್ಲೋ ಇವರಿಗೆ ತುಂಬ ಇಂಪ್ಯಾಕ್ಟ್ ಆಯಿತು ಅನಿಸುತ್ತೆ. ಸೊ ಒಂದಂದ್ರು ನಿಜ ಗೈಸ್, T20 ಕ್ರಿಕೆಟಲ್ಲಿ ನೀವು ಸ್ಟ್ರೈಕ್ ರೇಟ್ ಇಲ್ದಂಗೆ ಬರೀ ಸೇಫ್ ಗೇಮ್ ಆಡ್ಕೊಂಡು ಕಪ್ ತರ್ತೀನಿ ಅಂದರೆ ದೇವ್ರಣೆಗೂ ಆಗಲ್ಲ ಅದು. ಇವಾಗ ನೆಕ್ಸ್ಟ್ ನಮ್ಮ ಇಂಡಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡೋಣ. ಓಕೆನಾ? ಫುಲ್ಲಿ ಯಂಗ್ಸ್ಟರ್ಸ್ ತುಂಬಿಕೊಂಡಿದ್ದಂಥ ಈ ಟೀಮು ಐರ್ಲೆಂಡ್ ವಿರುದ್ಧ 2-0 ಅಂತದಲ್ಲಿ ಸೋತಿದ್ದಾರೆ. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು 34 ರನ್ನಿಂದ ಸೋತರು. ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಕ್ಲೋಸ್ ಗೇಮ್ ಇತ್ತು, 1 ರನ್ನಿಂದ ಸೋತರು. ಅದರಲ್ಲೂ ತಿಲಕ್ ವರ್ಮಾ ಏಕಾಂಗಿ ಹೋರಾಟ ಮಾಡಿದ್ರು, 50 ಹೊಡೆದ್ರು. ಇನ್ನು ಹರ್ಷಿತ್ ರಾಣಾ ಕೊನೆ ಮೂಮೆಂಟ್ ಅಲ್ಲಿ ಸ್ಮಾಲ್ ಕ್ಯಾಮಿಯೋ ಕೊಟ್ರು. ಸೊ ಬಟ್ ಆದ್ರೂ ಕೊನೆಗೂ ಸೋತರು. ಸೊ ಲಾಸ್ ಇಸ್ ಎ ಲಾಸ್, ವೆದರ್ ಇಟ್ ಈಸ್ 1 ರನ್ ಆರ್ 2 ರನ್ಸ್, ಇಟ್ ಡಸಂಟ್ ಮ್ಯಾಟರ್. ಓಕೆನಾ? ಬಟ್ ಈ ಇಷ್ಟು ಪವರ್ಫುಲ್ ಆಗಿರೋ ಟೀಮು ಈ ಐರ್ಲೆಂಡ್ ವಿರುದ್ಧ ಹೆಂಗೆ ಮಕ್ಕಡೆ ಮಲ್ಕಂದ್ರು? ಏನ್ ಕಾರಣ ಇದಕ್ಕೆ? ಈ IPL ಫ್ಲಾಟ್ ಪಿಚಸ್ ಏನಾದ್ರು ರೀಸನಾ? ನಾವು IPL ಅಲ್ಲಿ ನೋಡಿದ್ವಿ, ಈ 250 ರನ್ನು, 260 ರನ್ನು, 280 ರನ್ ಹೊಡೆದಾಗ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ತುಂಬಾ ಜನ. ಪರ್ಸ್ನಲಿ ನನಗಂತೂ ಅದು ಇಷ್ಟನೇ ಆಗಿಲ್ಲ. ಈ ಫ್ಲಾಟ್ ಪಿಚಸ್ ಹೈವೇ ತರ ಇರ್ತಾವ ಪಿಚಸ್, ಬರ್ತಾರೆ ನಾಯಿ ಹೊಡೆದಂಗೆ ಹೊಡಿತಾರೆ. ಮ್ಯಾಚ್ ಈಗ IPL ನೋಡ್ಬಿಟ್ರೆ ನೀವು ಆಡಿರೋ ಮ್ಯಾಚ್ ಎಲ್ಲ ಬರೀ 200 ಪ್ಲಸ್. ಏನ್ ಬಂತದು? ಏನ್ ಉಪಯೋಗ? ಇವ್ರದೆಲ್ಲ ಟೆಕ್ನಿಕ್ಕು, ಗೇಮ್ ಪ್ಲಾನ್, ಸ್ಟ್ರಾಟಜಿ ಹೆಂಗ್ ಯೂಸ್ ಮಾಡ್ಕೊಂತಾರೆ ಇವರು? ಈ IPL ಫ್ಲಾಟ್ ಪಿಚ್ಗಳೇ ನಮ್ಮ ಬ್ಯಾಟ್ಸ್ಮನ್ಗಳದ್ದು ಟೆಕ್ನಿಕ್ ಆಗ್ಲಿ, ಅವ್ರದ್ದು ಗೇಮ್ ಪ್ಲಾನ್ ಆಗ್ಲಿ, ಸ್ಟ್ರಾಟಜಿನೆಲ್ಲ ಹಾಳು ಮಾಡ್ದೆ ಅನ್ಕೊಂತೀನಿ. ಈಗ ಸಡನ್ ಆಗಿ IPL ಫ್ಲಾಟ್ ಪಿಚಸ್ ಆಡಿ ನೀವು ಒಂದೇ ಟೈಮ್ಗೆ ಐರ್ಲೆಂಡಿಗೆ ಹೋಗಿ ಅಲ್ಲಿ ಫಾಸ್ಟ್ ಪಿಚಸ್ ಅಲ್ಲಿ, ಐ ಮೀನ್ ಬೌನ್ಸಿ ಮತ್ತೆ ಸಿ ಮೂವ್ಮೆಂಟ್ ಆಗಂತ ಪಿಚಸ್ ಗಳೆಲ್ಲ ಆಡಕ್ ಹೋದ್ರೆ ಹಿಂಗೆ ಆಗೋದು. ಓಕೆ, ಇದ್ರ ಬಗ್ಗೆ BCCI ನಿಜವಾಗ್ಲೂ
ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೆಕ್ಸ್ಟ್ IPL ಮ್ಯಾಚಸ್ಗಳಲ್ಲಿ ಕಂಡಕ್ಟ್ ಮಾಡ್ಬೇಕಾದ್ರೆ. ಸುಮ್ಮನೆ ಫ್ಲಾಟ್ ಪಿಚಸ್ ಮಾಡಿ ಬೌಲರ್ಸ್ಗಳಿಗೆ ನಾಯಿ ಓಡಿಸೋದಲ್ಲ ಬ್ಯಾಟ್ಸ್ಮನ್ಗಳಿಂದ, ಓಕೆನಾ. ಇನ್ನ ಈ ಐರ್ಲೆಂಡ್ ಅಂತ ಫಾಸ್ಟ್ ಪಿಚಸ್ ಅಲ್ಲಿ ಬೌನ್ಸು ಮತ್ತೆ ಸೀಮ್ ಮೂವ್ಮೆಂಟ್ ಇತ್ತು, ಸೊ ಅದು ತುಂಬಾ ಚೆನ್ನಾಗೇ ಗೊತ್ತು ನಮಗೆಲ್ಲರಿಗೂ. ಇನ್ನ ಈ ಸೀಮ್ ಪಿಚಸ್ ಅಲ್ಲಿ ಸ್ವಲ್ಪ ಬಾಲ್ ಮೂಮೆಂಟ್ ಆಗ್ತಿದ್ದಂಗ್ಲೆ ನಮ್ಮ ಬ್ಯಾಟ್ಸ್ಮನ್ಗಳು ತಡವರ್ಸಕ್ ಸ್ಟಾರ್ಟ್ ಮಾಡಿದ್ರು. ಹೆಂಗ್ ಔಟ್ ಆದ್ರು ಅಂತ ನಾವು ನೋಡಿದ್ವಿ. ಈ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ತುಂಬಾನೇ ಫೇಲ್ಯೂರ್ ಆದ್ರಿ ಈ ಟೂರ್ನಮೆಂಟ್ ಅಲ್ಲಿ, ಐ ಮೀನ್ ಈ 2 ಮ್ಯಾಚಸ್ ಸೀರೀಸ್ ಅಲ್ಲಿ. ಓಕೆ, ಸೊ ಇದಕ್ಕೆಲ್ಲ ಮೇನ್ ರೀಸನ್ ಬಂದ್ಬಿಟ್ಟು IPL ಫ್ಲಾಟ್ ಪಿಚಸ್ ಅಂತ ನನಗೆ ಅನ್ಸುತ್ತೆ. ಸೊ ನೆಕ್ಸ್ಟು ಈ ಡ್ರೆಸ್ಸಿಂಗ್ ರೂಮ್ ಎನ್ವಿರಾನ್ಮೆಂಟು ಮತ್ತು ಕೋಆರ್ಡಿನೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಹೊಸ ಕ್ಯಾಪ್ಟನ್ ನಮ್ಮ ಶ್ರೇಯಸ್ ಅಯ್ಯರ್ ಆಗಿರಲಿ, ಹಂಗೆ ಈಗ ಕೋಚ್ ಗೌತಮ್ ಗಂಭೀರ್ ಕಾಂಬಿನೇಷನ್ ಇನ್ನು ಸೆಟ್ ಆದಂಗೆ ಕಾಣಿಸ್ತಾನೆ ಇಲ್ಲ. ಇನ್ನು ಶ್ರೇಯಸ್ ಅಯ್ಯರು ಡ್ರೆಸ್ಸಿಂಗ್ ರೂಮಲ್ಲಿ ಅದೆಷ್ಟೇ ಮೋಟಿವೇಶನ್ ಕೊಟ್ಟರು, ಅದೇನೇ ಪವರ್ಫುಲ್ ಸ್ಪೀಚ್ ಕೊಟ್ಟರು, ಅದು ಯಾವುದು ನಮಗೆ ಆನ್ ಫೀಲ್ಡಲ್ಲಿ ಕಾಣಿಸ್ತಿರಲಿಲ್ಲ. ಆ ಕಾನ್ಫಿಡೆನ್ಸ್ ಆಗಲಿ, ಆ ಕೋಆರ್ಡಿನೇಷನ್ ಆಗಲಿ ಆನ್ ಫೀಲ್ಡಲ್ಲಿ ಮಿಸ್ ಆಗಿತ್ತು. ಇನ್ನು ಈ ಯಂಗ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ, ಸೊ ಇವ್ರನ್ನ IPL ಪರ್ಫಾರ್ಮೆನ್ಸ್ ನೋಡಿ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಮಾಡಲೇಬೇಕು ಅನ್ನೋದು ಎಲ್ಲರಿಗೂ ಆಸೆ ಇತ್ತು. ಸೊ ಅದ್ರಂಗೆ ಸೆಲೆಕ್ಟ್ ಮಾಡಿದ್ರು. ಬಟ್ ಸೆಲೆಕ್ಟ್ ಮಾಡಿ ಇಂಥ 6 ಹಿಟ್ಟರ್ ಮಷಿನ್ನ ನೀವು ಹೊರಗಡೆ ಅದು ಹೆಂಗೆ ಕೂರಿಸಿದ್ರಿ, ಅದು ಏನು ಸ್ಟ್ರಾಟಜಿ, ನಿಜವಾಗ್ಲೂ ನನಗಂತೂ ಅರ್ಥ ಆಗಲಿಲ್ಲ ಅದು. ಮೇ ಬಿ ಫಸ್ಟ್ ಟೈಮ್ ಕರ್ಕೊಂಡೋಗಿ ಅಲ್ಲಿ ಕಂಡೀಷನ್ ಅಸೆಸ್ ಮಾಡಕ್ಕೆ ಏನಾದ್ರು ಹಂಗೆ ಬಿಟ್ಟಿದ್ರ. ಸೊ ಇಂಥ ಒಬ್ಬ ಪ್ಲೇಯರ್ನ ನೀವು ಹೊರಗೆ ಕೂರಿಸ್ತೀರಾ ಅಂತಂದ್ರೆ ಸುಮ್ಮನೆ ಸೆಲೆಕ್ಟ್ ಏನಕ್ಕೆ ಮಾಡಬೇಕು ಅಲ್ವಾ. ನೀವು ಅದೇ ಸ್ಯಾಮ್ಸನ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ಕೂರಿಸಿ ಅದು ವೈಭವ್ ಸೂರ್ಯವಂಶಿಗೆ ನೀವು ಚಾನ್ಸ್ ಕೊಡ್ಬೋದಿತ್ತು. ಅದ್ರಲ್ಲಿ ತಪ್ಪೇನೇ ಇದ್ದಿಲ್ಲ. ತುಂಬ ಜನ ಹೇಳ್ತಾರೆ ವೈಭವ್ ಸೂರ್ಯವಂಶಿ ಚಾನ್ಸ್ ಕೊಡೋಕ್ಕೋಸ್ಕರ ನೀವು ಬೇರೆ ಪ್ಲೇಯರ್ಸ್ನ ಕೂರಿಸೋ ಅವಶ್ಯಕತೆ ಇಲ್ಲ ಅಂತ. ಮತ್ತು ಬೇರೆ ಪ್ಲೇಯರ್ಸ್ನ ಕೂರಿಸೋ ಅವಶ್ಯಕತೆ ಇಲ್ಲ ಅಂದಮೇಲೆ ನೀವು ಸೆಲೆಕ್ಟ್ ಏನಕ್ಕೆ ಮಾಡ್ತೀರಾ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಅದ್ರ ಜೊತೆಗೆ ಈ ವೈಭವ್ ಸೂರ್ಯವಂಶಿ ಸ್ಟಿಲ್ ಮೈನರ್ ಆಗಿರೋದ್ರಿಂದ ಈ ಸೀನಿಯರ್ಸ್ ಪ್ಲೇಯರ್ಸ್ಗಳ ಜೊತೆ ಡ್ರೆಸ್ಸಿಂಗ್ ರೂಮಲ್ಲಿ ಒಂದೇ ಡ್ರೆಸ್ಸಿಂಗ್ ರೂಮಲ್ಲಿ ಇರಂಗಿಲ್ಲ ಅಂತ ಹೇಳ್ಬಿಟ್ಟು ಈ UK ಮತ್ತು ICC ಅವ್ರದ್ದು ಒಂದು ಲಾ ಇದೆ. ಸೊ ಅದಕ್ಕೆ ಅವ್ರಿಗೆ ವೈಭವ್ ಸೂರ್ಯವಂಶಿಗೆ ಸಪ್ರೇಟಾಗಿ ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ರಂತೆ. ಹಿಂಗಾದ್ರೆ ಆ ಬಾಂಡ್ ಹೆಂಗ್ ಬೆಳೆಯುತ್ತೆ ಟೀಮ್ದು, ಓಕೆನಾ. ಇವಾಗ ತಾನೇ ಯಂಗ್ಸ್ಟರ್ಸ್ ಇವರೆಲ್ಲ, ಸೊ ಇದು ಇನ್ನೂ ಡೆವಲಪ್ ಆಗ್ತಿರೋ ಟೀಮ್. ಸೊ ಈ ಥರ ಏನಾದ್ರು ರೂಲ್ಸು ಬಂದ ತಕ್ಷಣನೇ ಸೊ ಅದು ಟೀಮ್ ಹೆಂಗ್ ಡೆವಲಪ್ ಆಗುತ್ತೆ, ಟೀಮ್ ಹೆಂಗ್ ಜಲ್ ಆಗುತ್ತೆ. ಸೊ ಅಲ್ಲಿ ತುಂಬಾ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ಸೊ ಈ ಥರ ಪರ್ಫಾರ್ಮೆನ್ಸ್ ಜೊತೆಗೆ ಈ ಥರ ಏನಾದರೂ ರೂಲ್ಸ್ ಇದ್ದಾಗ ಅದು ಟೀಮ್ ಮೇಲೆ ಇನ್ನೂ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಅದು ಮತ್ತೆ ಇನ್ನೂ ಹೆಂಗೆ ಬೇಗ ಹಂಗೆ ತಗೊಂಡೋಗುತ್ತೆ. ಸೊ ನಾನು ಕೂಡ ಪಿಚ್ ಮೇಲೆ ಆಡುವಾಗ ನೋಡಿದ್ದೀನಿ. ಸೊ ಮೂಮೆಂಟ್ ಇದ್ದಾಗ ಬರೀ ನಮ್ಮದು ಬ್ರೂಟ್ ಫೋರ್ಸ್ ಆಗಲಿ ಅಥವಾ ಪವರ್ ಆಗಲಿ ಏನಕ್ಕೂ ಯೂಸ್ ಬರೋಲ್ಲ ಗೈಸ್. ನಿಮ್ಮದು ಟೆಕ್ನಿಕ್, ನೀವು ಹೆಂಗೆ ಅಡ್ಜಸ್ಟ್ ಆಗಿ ಆಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ IPL ಹೈವೇ ಪಿಚ್ಗಳಲ್ಲಿ ಇವ್ರು ಬ್ಯಾಟ್ಸ್ಮನ್ಗಳು ಬೌಲರ್ಗಳು ನಾಯಿ ಹೊಡೆದು ನಾನು ಒಳ್ಳೆ ಪ್ಲೇಯರ್ ಅಂತ ಏನಾದ್ರು ತಲೆಗೆ ಅವ್ರಿಗೆ ಬಂದಿತ್ತು ಅಂದರೆ ನಿಜವಾಗ್ಲೂ ಅವರಂಥ ಮುಟ್ಟಾಳ್ರಿ ಇನ್ನೊಬ್ರು ಯಾರೂ ಇಲ್ಲ. ಸೊ ಇದೇ ಹೈವೇ ಪಿಚ್ಚೇ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳಿಗೆ ಎಲ್ಲೋ ಒಂದು ಕಡೆ ಇಂಪ್ಯಾಕ್ಟ್ ಆಯಿತು ಅನಿಸುತ್ತೆ ಈ ಐರ್ಲೆಂಡ್ ಸೀರೀಸಲ್ಲಿ. ಸೊ ಗೈಸ್, ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ಒಂದು ಕಡೆ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮ್ ಅವರು ಅವ್ರ ಪೂರ್ ಫೀಲ್ಡಿಂಗ್ ಪರ್ಫಾರ್ಮೆನ್ಸಿಂದ ಈ ವರ್ಲ್ಡ್ ಕಪ್ಗೆಲ್ಲ ಕನಸನ್ನೇ ನುಚ್ಚುನೂರು ಮಾಡ್ಕೊಂಡು ಹೊರಗೆ ಬಂದಿದ್ದಾರೆ. ಇನ್ನೊಂದು ಕಡೆ ಈ ಫುಲ್ ಯಂಗ್ಸ್ಟರ್ಸೇ ತುಂಬ್ಕೊಂಡಿದ್ದಂಥ ಫುಲ್ಲಿ ಪವರ್ ಪ್ಯಾಕ್ಟ್ ಟೀಮ್ ಆಗಿದ್ದಂಥ ಇಂಡಿಯನ್ ಟೀಮ್ ಅವರು ಈ IPL ಹೈವೇ ಪಿಚ್ಗಳಲ್ಲಿ ಆಡಿ ಅವ್ರದ್ದು ಟ್ಯಾಕ್ಟಿಕ್ಸ್ ಆಗಲಿ, ಅವ್ರ ಟೆಕ್ನಿಕ್ ಆಗಲಿ ಎಲ್ಲ ಮರ್ತೋಗಿದ್ದಂಗಿದೆ. ಸೊ ಇದೇ ತುಂಬ ಅವರಿಗೆ ಹೊಡೆತ ಕೊಡ್ತು ಅನ್ಸುತ್ತೆ ಈ ಸೀರೀಸಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಸೂನ್. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು.